ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಇರ್ಮಿಯ ಗ್ರಂಥದಲ್ಲಿ 29:10 ನಾನು ನಿಮ್ಮನ್ನು ಕಟಾಕ್ಷಿಸುವೆನು, ನಿಮ್ಮನ್ನು ಕರುಣಿಸುವೆನು, ನಾನು ನಿಮ್ಮನ್ನು ಕಟಾಕ್ಷಿಸ್ತೀನಿ, ಕರುಣಿಸ್ತೀನಿ, ಮತ್ತೆ ಈ ಸ್ಥಳಕ್ಕೆ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನಾವು ಇಂದಿನ ದಿವಸ ಬಂದಿಯಾಗಿದ್ದೀವಿ, ಬಾನಿಸರಾಗಿದ್ದೀವಿ. ಅನ್ಯ ಜನರ ಹತ್ರ ನಾವು ಹೇಗೆ ಭೇದ ಸ್ಥಿತಿಯಲ್ಲಿದ್ದೀವಿ ಅಂದರೆ, ನ್ಯಾಯಾಧಿಪತಿಗಳಲ್ಲಿ 6ನೇ ಅಧ್ಯಾಯ ನೋಡಿದರೆ ಗಿದ್ಯೋನು ಹೀಗೆ ಹೆದರುತ್ತಾ ಇದ್ದನು. ನಿಮ್ಮನ್ನು ಮತ್ತೆ ನಾನು ಕರ್ಕೊಂಬರ್ತೀನಿ, ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ, ನಿಮಗೆ ರಕ್ಷಣೆ ಕೊಡ್ತೀನಿ, ನಿಮಗೆ ನಿರೀಕ್ಷಣೆ ನೀವು ಇರಬೇಕು, ನಿರೀಕ್ಷಣೆಯಲ್ಲಿ ನೀವು ಇರ್ರಿ, ಸಂತೋಷವಾಗಿರ್ರಿ, ನೀವು ಕೃಪೆಯಿಂದ ಇರ್ರಿ ಅಂತಂದು ಹೇಳ್ತಾ ಇದ್ದಾರೆ. ನಾನು ನಿಮ್ಮನ್ನು ಉದ್ಧರಿಸುವೆನು, ಇರ್ಮಿಯ 39:17 ನಾನು ನಿಮ್ಮನ್ನು ಉದ್ಧರಿಸುವೆನು, ಉದ್ಧರಿಸ್ತೀನಿ, ಹೆದರಬೇಡ, ಭರವಸವಿಟ್ಟು ನಿನ್ನ ರಕ್ಷಿಸ್ತೀನಿ, ನಿನ್ನ ರಕ್ಷಣೆಗೆ ನಾನು ಕಾರಣಭೂತನು, ನಿನ್ನ ರಕ್ಷಿಸ್ತೀನಿ, ಹೆದರಬೇಡ. ಶ್ರಮೆಯಲ್ಲಿದ್ದೀಯಾ, ಬಂದಿಯಾಗಿದ್ದೀಯಾ, ಸಾಲಗಳಲ್ಲಿದ್ದೀಯಾ, ನಿನ್ನನ್ನು ಬಿಡಿಸೋದಕ್ಕೆ ನಾನು ಸಿದ್ಧವಾಗಿದ್ದೇನೆ, ಹೆದರಬೇಡ. ನೀನು ಹೆದರಿದರೆ ನಿನ್ನನ್ನು ಎದುರಿಸ್ಬಿಡ್ತಾನೇ ಇರ್ತಾರೆ. ನೀನು ಹೆದರಬೇಡ, ಧೈರ್ಯವಾಗಿರು, ಸಂತೋಷವಾಗಿರು, ಸಮಾಧಾನವಾಗಿರು. ದೇವರ ಕೃಪೆ ಎಂದಿಗೂ ಇರುತ್ತೆ. ನಮಗೋಸ್ಕರ ಪ್ರಾಣವನ್ನು ಕೊಟ್ಟ ಯೇಸು ಕ್ರಿಸ್ತ, ನಮ್ಗೆ ಕೊಟ್ಟ ರಕ್ತವನ್ನು ಕೊಟ್ಟ ಯೇಸು ಕ್ರಿಸ್ತ ನಮಗಾಗಿ ಇನ್ನೂ ಪ್ರಾರ್ಥಿಸ್ತಾ ಇದ್ದಾನೆ. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಯಲ್ಲಿದ್ದಾರೆ. ಮನುಷ್ಯರೆಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಅಂತಂದು ಹೇಳ್ತಾ ಇದ್ದಾರೆ. ನಾವು ಇಂದಿನ ದಿವಸ ದೇವರ ಕೈಯಲ್ಲಿ ಹೇಗಿರಬೇಕು? ಬಲವಾಗಿರಬೇಕು. ನಾವು ನಂಬಿಕೆ ಇಡಬೇಕು, ಸಂತೋಷವಾಗಿ, ಸಮಾಧಾನವಾಗಿ ದೇವರ ಕಡೆಗೆ ತಿರುಗಬೇಕು. ದೇವರೇ, ನಮ್ಮನ್ನು ಕರುಣಿಸು, ಎಸಪ್ಪ, ನಮ್ಮನ್ನು ಕರುಣಿಸು. ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದೆಯಾ, ರಕ್ತವನ್ನು ಸುರಿಸಿದೆಯಾ, ನಮ್ಮ ಪಾಪಗಳು ಪರಿಹರಿಸಿದೆಯಾ, ಯೇಸು ರಕ್ತದಿಂದ ನಮ್ಮನ್ನು ಶುಭ್ರ ಮಾಡಿದೆಯಾ, ಕ್ಲೀನ್ ಮಾಡಿದೆಯಾ, ದಿನವೂ ನಮ್ಮ ಪಾಪಗಳನ್ನು ಬಯಸ್ತಾ ಇದೆಯಾ. ತಂದೆ, ಸ್ತೋತ್ರ, ನಿಮಗೆ ಸ್ತೋತ್ರ ಚೆಲ್ಲಿಸ್ತೇನೆ ತಂದೆ. ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.